ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಟ್ರಾಲಜಿ ಚಾನಲ್. ನಾನು ನಿಮ್ಮ ಪ್ರಶಾಂತ್ ಮಾಡಿ. ಇವತ್ತು ನಾನು ಆಲ್ಫಾ ಬಲೆನೋ 22ದಲ್ಲಿ ತೊಗೊಂಡಿದ್ದು ನಂದು 4 ವರ್ಷಗಳ ಒಂದು ಅನುಭವ ಹಂಚ್ಕೋಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಿಯರ್ ಅಬೌಟ್ 50,000 ಕಿಲೋಮೀಟರ್ಸ್ ಆಗ್ತಾಯಿದೆ. ನಾನು ಇದನ್ನು 4 ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 10-12 ಸಲ ಸರ್ವಿಸಿಂಗ್ ಮಾಡಿಸಿರ್ಬೋದು. ಮೊದಲೊಂದು 5-6 ಸರ್ವಿಸಿಂಗು ಇದರಲ್ಲಿ ಸುಜುಕಿದಲ್ಲಿ ಮಾಡಿಸಿದ್ದೆ. ಅದರಲ್ಲಿ 7,000 6,000 ಈ ಥರ ಚಾರ್ಜಸ್ ಬರ್ತಾಯಿತ್ತು. ಆಮೇಲೆ ನೆಕ್ಸಾಕ್ಕೆ ಚೇಂಜ್ ಆಯಿತು. ನೆಕ್ಸಾದಲ್ಲಿ ಒಂದು 4-5 ಸಲ ಮಾಡಿರ್ಬೋದು. ಅದರಲ್ಲಿ 10,000 ಈ ಥರ ಬರ್ತಾಯಿದೆ ಸರ್ವಿಸ್ ಚಾರ್ಜಸ್ಸು. ನೋಡಿ ಫ್ರೆಂಡ್ಸ್, ಸರ್ವಿಸ್ ಅನುಭವ ತುಂಬ ಚೆನ್ನಾಗಿದೆ, ಯಾವುದೇ ಒಂದು ತೊಂದರೆ ಇಲ್ಲ. ಯಾಕಂದರೆ ಅವರು ಜಾಬ್ ಕಾರ್ಡ್ನ ರೆಡಿ ಮಾಡಿ ಏನೇನು ಹೋಗಿದೆ ಏನಿಲ್ಲ ಫುಲ್ಲೆಲ್ಲ 4 ಕಡೆಯಿಂದ ಇಮೇಜಸ್ನ ತೊಗೊಂಡು ಎಲ್ಲಿ ಸ್ಕ್ರ್ಯಾಚ್ ಇದೆ ಎಲ್ಲಿ ಸ್ಕ್ರ್ಯಾಚ್ ಇಲ್ಲ ಮೊದಲೇ ಇದು ಮಾಡಿಕೊಂಡು ಇದು ಮಾಡ್ತಾರೆ ಫ್ರೆಂಡ್ಸ್. ಅವರು ನಮಗೆ ಒಂದು ಜಾಬ್ ಕಾರ್ಡ್ ಕೊಡ್ತಾರೆ, ಈ ಥರ ಖರ್ಚು ಬರುತ್ತೆ ಅಂತೇಳಿ ಮೊದಲೇ ಹೇಳ್ತಾರೆ. ಆಮೇಲೆ ಏನಾದರೂ ಸ್ಪೆಷಲ್ ನಿಮಗೆ ಕಾರಿಗೆ ಏನಾದರೂ ಬೇಕಾದರೆ ಹಾಕೋಕ್ಕೆ ಅವರು ನಿಮಗೆ ಕೇಳ್ತಾರೆ ಮೊದಲೇ, ಏನು ಬೇಕು, ಇದು ಹೋಗಿದೆ ಸರ್ ಅದು ಹೋಗಿದೆ ಸರ್ ಅಂತ ಹೇಳ್ತಾರೆ. ಆವಾಗ ನಾವು ಹಾಕಂದರೆ ಹಾಕ್ತಾರೆ, ಇಲ್ಲಾಂದರೆ ಬಿಡ್ತಾರೆ. ಬಟ್ ನಾವು ಯಾವಾಗಲಾದರೂ ಹಾಕೋದೇ ಇರುತ್ತೆ, ಅದಕ್ಕೆ ಹಾಕಿ ಅಂತ ಹೇಳಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, 4 ವರ್ಷದಲ್ಲಿ ಈಗ 50,000 ಕಿಲೋಮೀಟರ್ ಯಾವ ಥರ ನಾವು ಓಡಿಸಿದ್ದೀನಿ ಅಂತಂದರೆ, ಬಾಲ್ಕಿ ಟು ಗುಲ್ಬರ್ಗ ಜಾಸ್ತಿ ಓಡಿಸಿದ್ದೀನಿ. ಆಮೇಲೆ ಶೃಂಗೇರಿ, ಹೊರನಾಡು, ಆಮೇಲೆ ಶ್ರೀಶೈಲ, ಈ ಥರ ಉಡುಪಿ, ಗೋಕರ್ಣ, ಮುರುಡೇಶ್ವರ ಟ್ರಿಪ್ಸ್ ಎಲ್ಲ ಹೋಗಿ ಬಂದಿದ್ದೀವಿ. ಆಮೇಲೆ ಹೈದರಾಬಾದ್ ಕೂಡ ಹೋಗಿದ್ದೀವಿ. ಈ ಥರ ಬಹಳ ದೂರ ಎಲ್ಲ ಓಡಿಸಿದ್ದೀನಿ. ನಾನು ಘಾಟ್ ಸೆಕ್ಷನ್ಗಳಲ್ಲಿ ಕೂಡ ಓಡಿಸಿದ್ದೀನಿ. ಘಾಟ್ ಸೆಕ್ಷನ್ನಲ್ಲಿ ಆ್ಯಕ್ಚುಲಿ ಇದು ಆಟೋಮೆಟಿಕ್ ಆಗಿರೋದ್ರಿಂದ ನಾನು ಘಾಟ್ ಸೆಕ್ಷನಲ್ಲಿ ಆಟೋಮೆಟಿಕ್ ಓಡಿಸಬಾರ್ದು ಫ್ರೆಂಡ್ಸ್. ಇದನ್ನು ಮ್ಯಾನ್ಯಲ್ ಮಾಡ್ಕೊಂಡು ಓಡಿಸ್ತಿದ್ದೆ, ಅವಾಗೆಲ್ಲ ಕರೆಕ್ಟಾಗಿ ಬರ್ತಾಯಿದೆ. ಈವನ್ ಹೈವೇಯಲ್ಲಿ ಜಾಸ್ತಿ ಓವರ್ಟೇಕ್ ಮಾಡಬೇಕಾದ್ರೆ ನೀವು ಮ್ಯಾನ್ಯಲನ್ನೇ ಯೂಸ್ ಮಾಡಬೇಕು. ಮ್ಯಾನ್ಯಲ್ ಅಂತಂದರೆ ನೋಡಿ ಫ್ರೆಂಡ್ಸ್, ಒಂದು ಮ್ಯಾನ್ಯಲ್ ಇದೆ, ಆಮೇಲೆ ಒಂದು ಆಟೋಮೆಟಿಕ್ ಇದೆ. ಮ್ಯಾನ್ಯಲ್ ಆಗಿ ಮಾಡಿದ್ರೆ ಜಸ್ಟ್ ಏನಿಲ್ಲ, ನಿಮಗೆ ಮುಂದೆ ಹೋಗ್ಬೇಕು, ಕಡಿಮೆ ಮಾಡೋಕ್ಕಾದ್ರೆ ಮುಂದೆ, ಆಮೇಲೆ ಜಾಸ್ತಿ ಮಾಡೋಕ್ಕಾದ್ರೆ ಹಿಂದೆ, ಈ ಥರ ಒಂದು ಗೇರ್ಸ್ ಇದೆ ಅಷ್ಟೇ. ಕಾಲಲ್ಲಿ ಕ್ಲಚ್ ಇಲ್ಲ, ಏನಿಲ್ಲ, ಜಸ್ಟ್ ನೀವು ಕೈಯಲ್ಲೇ ಇದು ಮಾಡ್ಬೋದು, ಓಡಿಸ್ಬೋದು ಮ್ಯಾನ್ಯಲ್ ಆಗಿ. ನಾನು ದೂರ ಪ್ರಯಾಣ ಹೋದಾಗ ಎಲ್ಲೂ ಕೈ ಕೊಟ್ಟಿಲ್ಲ ಫ್ರೆಂಡ್ಸ್. ನನ್ನ ಕಾರು ತುಂಬ ನನಗೆ ಹೆಲ್ಪ್ ಮಾಡಿದೆ. ಆಮೇಲೆ ಈಗ ನೀವು ಕನ್ಸೋಲಲ್ಲಿ ನೋಡಿದ ಪ್ರಕಾರ ಇದರದ್ದು ಮೈಲೇಜು 18.6 ಅಷ್ಟೇ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ನಿಮಗೆ ಈಗ 10,000 ಕಿಲೋಮೀಟರ್ಗೊಮ್ಮೆ ಸರ್ವಿಸ್ ಮಾಡಿಸ್ರಿ ಅಂತಾರೆ. 10,000 ಕಿಲೋಮೀಟರ್ ಆದಾಗ 10,000 ಕೊಡೋದ್ರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ, ಅಂದರೆ ಯಾವುದೇ ಒಂದು ಇದು ಇಲ್ಲ. ಯಾಕಂದರೆ ಒಂದು ಆರಾಮಾದ ಅನುಭವದಿಂದ ನೀವು ಪ್ರಯಾಣ ಮಾಡ್ತಿರ್ತೀರ. ಅದಕ್ಕೋಸ್ಕರ ಈಗ ನಾನಂತರೂ ಡೈಲಿ 100 ಕಿಲೋಮೀಟರ್ಸ್ ಓಡಿಸ್ತಾ ಇದ್ದೀನಿ. 100 ಕಿಲೋಮೀಟರ್ ಆರಾಮಾಗಿ ಒಂದು 6 ಲೀಟರ್ ಪೆಟ್ರೋಲಲ್ಲಿ ಹೋಗಿ ಬರುತ್ತೆ. ಈ ಥರ ಒಂದು ಒಳ್ಳೆಯ ಅನುಭವ ನೀಡ್ತಾ ಇದೆ. ನನಗೆ ಯಾವುದೇ ಒಂದು ಘಾಟ್ ಸೆಕ್ಷನ್ನಲ್ಲಿ ಅಥವಾ ಟ್ರಾಫಿಕ್ನಲ್ಲಿ ಅಥವಾ ಯಾವುದೇ ಒಂದು ಪಾರ್ಕಿಂಗ್ ಇದರಲ್ಲಿ ಒಂದು ಕೆಟ್ಟ ಅನುಭವ ಆಗಿಲ್ಲ ಫ್ರೆಂಡ್ಸ್. ಯಾವುದೇ ಒಂದು ಸ್ಕ್ರ್ಯಾಚ್ ಬೀಳೋದಾಗಲಿ ಅಥವಾ ಹಿಂದೆ ಮುಂದೆ ಹಚ್ಕೊಳ್ಳೋದಾಗಲಿ. ಯಾಕಂದರೆ ಇದಕ್ಕೆ 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ, ಅಂದರೆ ಇದು ಟಾಪ್ ಮಾಡಲ್ ಇರೋದ್ರಿಂದನೇ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇದೆ. ಅದಕ್ಕೋಸ್ಕರ ಯಾವುದೇ ಒಂದು ಜಾಸ್ತಿ ಸ್ಕ್ರ್ಯಾಚ್ ಆಗಿಲ್ಲ. ಸುಮ್ಮನೆ 4 ವರ್ಷದಲ್ಲಿ ಸ್ವಲ್ಪ ಅಷ್ಟೇ ಲೈಟಾಗಿ ಗೀರ್ಗಳಾಗಿದ್ದಾವೆ, ಅಷ್ಟು ನಡೆಯುತ್ತೆ ಅಂತ ಅನಿಸುತ್ತೆ. 40,000 ಕಿಲೋಮೀಟರ್ ಆದಮೇಲೆ ಇದ್ರ ಟೈರ್ಗಳು ಯಾವ ಥರ ಸವಿದಿವೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಟೈರ್ಗಳು ಇದಾಗಿವೆ. ಆಮೇಲೆ ಅಲ್ಲಲ್ಲಿ ಸ್ವಲ್ಪ ಗೀರ್ಗಳಿದೆ, ತೋರಿಸ್ತೀನಿ ನೋಡಿ. ಈ ಥರ ಗೇರ್ ಇದೆ, ಇಲ್ಲಿ ನೋಡ್ಬೋದು ನೀವು ಗೀರು, ಇಲ್ಲಿ ನೋಡಿ. ಆಮೇಲೆ ಇಲ್ಲಿ ಈ ಥರ ಸಣ್ಣ ಪುಟ್ಟ ಒಂದು ಗೀರುಗಳಾಗಿದೆ ಹೊರತು ಜಾಸ್ತಿ ಯಾವುದೇ ಒಂದು ಇದಾಗಿಲ್ಲ. ಆಮೇಲೆ ಇಲ್ಲಿ ಒಂದು ಮೇಜರ್ ಡೆಂಟ್ ಆಗಿದೆ, ಅದು 2 ವೀಲರ್ದು ಇದು ಹತ್ತಿರ್ಬೋದು ಅಂತ ತಿಳ್ಕೊತೀನಿ ನಾನು. ನೋಡಿ ಫ್ರೆಂಡ್ಸ್, ಒಳಗಡೆ ಯಾವ ಥರ ಇದೆ, ಇನ್ನು ಫುಲ್ಲು ಸ್ಟ್ಯಾಂಡರ್ಡ್ ಆಗೇ ಇದೆ, ಯಾವುದೇ ಒಂದು ಒಳಗಡೆ ಪ್ರಾಬ್ಲಮ್ ಆಗಿಲ್ಲ. ಈ ಥರ ಸಣ್ಣ ಪುಟ್ಟ ಡೆಂಟ್ಗಳಾಗಿ ಸಣ್ಣ ಪುಟ್ಟ ಗೀರುಗಳಾಗೋದು ಹೊರತು ಬಿಟ್ಟರೆ ಮೇಜರ್ ಇಶ್ಯೂಸ್ ಯಾವುದೇ ಆಗಿಲ್ಲ. ಆಮೇಲೆ ಯಾವುದೇ ಪ್ರಯಾಣದಲ್ಲಿ ಯಾವುದೇ ಒಂದು ತೊಂದರೆಯನ್ನು ಕೊಟ್ಟಿಲ್ಲ. ಅದಕ್ಕೋಸ್ಕರ ಈ ಕಾರ್ ನನಗೆ ತುಂಬ ಇಷ್ಟ. ನೀವು ಕೂಡ ಬಲೆನೋ ತೊಗೊಳ್ಬೇಕಾಗಿದ್ದರೆ ನೀವು ಕನ್ಸಿಡರ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಕಾರಿಂದ ಒಂದು ಡ್ರಾಬ್ಯಾಕ್ ಅಂತಂದರೆ ಸ್ವಲ್ಪ ವಿಸಿಬಿಲಿಟಿ ಭಾಳ ಕಮ್ಮಿ ಇದೆ. ಇದು ಮಿರರ್ ಅಡ್ಡ ಬರುತ್ತೆ, ಸ್ವಲ್ಪ ಕೆಳಗಡೆ ಮಾಡಿ ನೋಡಬೇಕಾಗುತ್ತೆ ನಾವು ಈ ಥರ ನಮ್ಮ ಕಣ್ಣನ್ನು ಈ ಥರ. ಅದೊಂದು ಸ್ವಲ್ಪ ಡ್ರಾಬ್ಯಾಕ್ ಇದೆ. ಆಮೇಲೆ ಇದೇನಿದೆ ಅಲ್ಲ, ಇದು ಕೂಡ ಸ್ವಲ್ಪ ಹೆಡ್ಸ್ ಅಪ್ ಡಿಸ್ಪ್ಲೇ ಇದೆ. ಇದು ಸ್ವಲ್ಪ ಗಡ್ಗಡ ಕಲ್ಗಳಿದ್ದಾಗ ಸ್ವಲ್ಪ ಸೌಂಡ್ ಮಾಡುತ್ತೆ ಅಷ್ಟೇ, ಬೇರೆ ಯಾವುದೇ ತೊಂದರೆ ಇಲ್ಲ ಈ ಕಾರಲ್ಲಿ. ಈಗ ಸರ್ವಿಸಲ್ಲಿ ನಾನು 1-2 ಸಲ AC ಗ್ಯಾಸ್ ಹೋಗಿತ್ತು ಅಂತ ಹೇಳಿದರು. ಆವಾಗ ಗ್ಯಾಸ್ ಹಾಕ್ಸಿದ್ದೆ. ಆಮೇಲೆ ಇನ್ನೊಂದು ಸಲ ಅದು ಏನಂತಾರೆ, ಬ್ರೇಕ್ ಪ್ಯಾಡ್ಸ್ ಇರುತ್ತಲ್ಲ, ಬ್ರೇಕ್ ಪ್ಯಾಡ್ಸ್ ಹೋಗಿದ್ವು ಅಂತ ಹೇಳಿದ್ರು, ಅದನ್ನು ಹಾಕ್ಸಿದ್ದೀನಿ. ಅದು ನೋಡಿ ಫ್ರೆಂಡ್ಸ್, ಅದು 3,000 ಇದೆ. ಆಮೇಲೆ ಕೆಳಗಡೆ ರೆಸ್ಟ್ ಕೋಟಿಂಗ್ ಅಂತೇಳಿ ಏನೋ ಬರುತ್ತೆ ಅಂತಂದಿದ್ರು, ಅದು ಕೂಡ ಹಾಕ್ಸಿದ್ದೀನಿ, ಅದು 2,000 ರೂಪಾಯಿ ಇದೆ. ಆಮೇಲೆ ವೈಪರ್ಸ್ 1-2 ಸಲ ಹೋಗಿತ್ತು, ನಾನು ಮಾರುತಿದು ಜೆನ್ಯೂನ್ ಆಕ್ಸೆಸರೀಸೇ ಹಾಕ್ಸಿದ್ದೆ, ಅದು 1,200 ರುಪೀಸು. ಈ ಥರ ಕೆಲವೊಂದು. ಆಮೇಲೆ ವರ್ಷಕ್ಕೆ ನಾವು ಇನ್ಶೂರೆನ್ಸ್ ಮಾಡಿಸಲೇಬೇಕಾಗುತ್ತೆ, ಅದು ಒಂದು 15,000 20,000 ಬರುತ್ತೆ. ನೋಡಿ ಫ್ರೆಂಡ್ಸ್, ನಿಮಗೆ ಇದು ಕಾರಲ್ಲಿ ಯಾವ ಥರ ಒಂದು ಖರ್ಚು ಬರುತ್ತೆ ಅಂತಂದರೆ, ವರ್ಷದಲ್ಲಿ ನೀವು ಒಂದು 4 ಸಲ ಆದರೂ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ, ಅಂದರೆ 40,000. ಆಮೇಲೆ ಯಾವುದಾದ್ರೂ ಪಾರ್ಟ್ಸ್ ಹೋಗಿದ್ರೆ ಅದರಲ್ಲಿ ಒಂದು 3-4 ಸಾವಿರ ಎಕ್ಸ್ಟ್ರಾ ಹಿಡಿಬೇಕಾಗುತ್ತೆ. ಆಮೇಲೆ ಇನ್ಶೂರೆನ್ಸು 40, ಒಂದು 10 ಹಿಡಿದ್ರೆ ಎಕ್ಸ್ಟ್ರಾ ಆಕ್ಸೆಸರೀಸ್ಗೆ ಏನಾದರೂ ಹೋಗಿದ್ರೆ 50 ಪ್ಲಸ್ ಒಂದು 15, 65,000. 60,000 ಅಂತೂ ಮಿನಿಮಮ್ ಒಂದು ವರ್ಷಕ್ಕೆ ಬೇಕು ಫ್ರೆಂಡ್ಸ್ ಕಾರ್ಗೆ. ಎಲ್ಲ ಖರ್ಚು ಆದಮೇಲೂ, ಈವನ್ ಪೆಟ್ರೋಲ್ ಎಲ್ಲ ಇದು ಆದಮೇಲೂ ವರ್ಷಕ್ಕೆ 60,000 ಫಿಕ್ಸ್ ಆಗಿ ನಾವು ತೆಗೆದಿಡಬೇಕಾಗುತ್ತೆ ಕಾರ್ಗೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಕಾರ್ ತೊಗೊಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.